ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 8ನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಇದು ಭಾಗ 1 ಪುಸ್ತಕ. ಇದು ಈ ಒಂದು ಭಾಗ 1 ಪುಸ್ತಕ ಪ್ರೀವಿಯಸ್ ಕ್ಲಾಸ್ನಲ್ಲಿ ಎಲ್ಲ ತಿಳಿದಿವಿ ಅಂತ ನೋಡೋದ್ರಲ್ಲಿ ಗದ್ಯ ಭಾಗದಲ್ಲಿ ಮಗದ ಸಾಹೇಬ, ಸಾರ್ಥಕ ಬದುಕಿನ ಸಾಧಕ, DVG, ನೀರು ಕೊಡದ ನಾಡಿನಲ್ಲಿ ಆಲ್ರೆಡಿ ಅಭ್ಯಾಸ ವಿಡುತ್ತಿದೆ. ಅದೇ ರೀತಿ ಈ ಪದ್ಯ ಭಾಗದಲ್ಲಿ ಕನ್ನಡಿಗರ ತಾಯಿ, ಭಾರತೀಯತೆ, ಬೇವು ಬೆಲ್ಲದೊಳಗೆ ಫಲ ಅಂತಕ್ಕಂಥ ಒಂದು ಪದ್ಯದ ಅಭ್ಯಾಸಗಳ ವ್ಯಾಕರಣ ಭಾಗ ಪೂರ್ಣ ಎಲ್ಲ ತಿಳಿಸ್ತಾ ಹೋಗಿದ್ದೀನಿ. ಚಿಕ್ಕ ಚಿಕ್ಕ ಉತ್ತರವನ್ನು ತಿಳಿಸ್ತಾ ಹೋಗಿದ್ದೀನಿ. ಓಕೆನಾ? ಹಾಗಾದ್ರೆ ಆ ಎಲ್ಲ ವಿಡಿಯೋಗಳು ಬೇಕಾ? ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮೂಲಕ ಆ ಎಲ್ಲ ವಿಡಿಯೋಗಳು ನೋಡಬಹುದು. ಹಾಗಾದ್ರೆ ಈ ಒಂದು ತರಗತಿಯೊಳಗೆ ಈ ಒಂದು ವಿಡಿಯೋದಲ್ಲಿ ಏನ್ ನೋಡ್ತಾ ಇದೀವಿ ಅಂದ್ರೆ, ಪಠ್ಯಪೂರಕ ಅಧ್ಯಯನದಲ್ಲಿ ಸಾರ್ಥಕ ಪದ್ಯದ ಬಗ್ಗೆ ಆಲ್ರೆಡಿ ಮಾಡಿದೀನಿ. ಈಗೇನ್ ತಿಳಿತೇವೆ, ಪಠ್ಯಪೂರಕ ಅಧ್ಯಯನದಲ್ಲಿ ಇರ್ತಕ್ಕಂತಹ ಎರಡನೇ ಒಂದು ಗದ್ಯ ಭಾಗ ಇರ್ತಕ್ಕಂತಹ ಯಾವುದು ಅಂತಕ್ಕಂಥ ತಿಳಿಸ್ತಾ ಹೋಗ್ತೇನೆ ನೋಡಿ. ಆಹುತಿ. ಇದನ್ನ ಯಾರು ರಚನೆ ಮಾಡಿದ್ದಾರೆ ಅಂದ್ರೆ ಕೊಡಗಿನ ಗೌರಮ್ಮ ಅವರು. ಕಾಣ್ತಾ ಇದ್ರ? ಇವರೇನೆ. ಹಾಗಾದ್ರೆ ಇದರಲ್ಲಿ ಬರ್ತಕ್ಕಂಥ ಅಭ್ಯಾಸದ ಬಗ್ಗೆ ನಿಮಗೆ ಸುಲಭವಾಗಿ ತಿಳಿಸ್ತಾ ಹೋಗ್ತೇನೆ. ಹರಿ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಒಂದು ಯಾವ ರೀತಿ ನೋಟ್ಸ್ ಬೇಕು ಅದನ್ನು ತಿಳಿಸ್ತಾ ಹೋಗ್ತೇನೆ ಬನ್ನಿ. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಚಿಕ್ಕನ ಅಕ್ಷರದಲ್ಲಿ ಪಠ್ಯಪೂರಕ ಅಧ್ಯಯನ 2 ಅಂತಕ್ಕಂಥದ್ದು ಬರೀತಾ ಹೋಗಿ. ಈ ಒಂದು ಗದ್ಯ ಶೀರ್ಷಿಕೆ ಇದೆಲ್ಲ ಆಹುತಿ ಅಂತಕ್ಕಂಥದ್ದನ್ನ ದಪ್ಪನೆ ಅಕ್ಷರ ಬರೆದು ಕ್ಯಾಲೆಂಡರ್ ಮಾಡಿ. ಅದಾದ ನಂತರ ಏನ್ ಮಾಡ್ತಾ ಹೋಗ್ತೀರಾ ಅಂತಂದ್ರೆ, ಈ ಒಂದು ಅಧ್ಯಯನ ಅಭ್ಯಾಸ ಯಾವತ್ತು ಬರೀತಾ ಇರ್ತೀರ ಆ ಡೇಟ್ ನಲ್ಲಿ ಬರೀತಾ ಹೋಗಿ. ನೇರವಾಗಿ ಅಭ್ಯಾಸ ಬರೀಬಾರ್ದು, ಕೃತಿಕಾರರ ಪರಿಚಯ ಅಂತಕ್ಕಂಥ ಬರೀಬೇಕಾಗುತ್ತೆ. ಕೃತಿಕಾರರ ಪರಿಚಯ ಅಂತಕ್ಕಂಥ ಬರ್ದು. ಕವಿ ಯಾರು ಅಂದ್ರೆ ಕೊಡಗಿನ ಗೌರಮ್ಮ ಅವರು. ಕಾಣ್ತಾ ಇದ್ರೆ ಇವರೇನೆ. ಜನನ ಯಾವಾಗ ಆಯ್ತು ಅಂದ್ರೆ 1912 ಮಾರ್ಚ್ 3ರಂದು ಆಯ್ತು ನೋಡ್ತೇವೆ. ಜನ್ಮಸ್ಥಳ ಮಡಿಕೇರಿ ಅಂತಕ್ಕಂಥದ್ದು ನೋಡ್ತೇವೆ. ಅದಾದ ನಂತರ ಮುಂದೆ ನೋಡ್ತಾ ಹೋದೆ ವಿಶೇಷತೆ. ಅವ್ರ ವಿಶೇಷ ಏನಂದ್ರೆ ಕನ್ನಡ ಪ್ರಥಮ ಕತೆಗಾರ್ತಿ ಅವರು. ಕನ್ನಡ ಪ್ರಥಮ ಕತೆಗಾರ್ತಿ ಯಾರು? ಕೊಡಗಿನ ಗೌರಮ್ಮ ಅವರು. ಓಕೆನಾ? ಅವರು ವಿಶೇಷತೆ ಏನು ಅಂತ ಇಲ್ಲಿ ನೋಡಿದರೆ, ಸ್ವತಂತ್ರದ ಆಂದೋಲನದ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಕೊಡಗಿನಲ್ಲಿ ಪ್ರವಾಸ ಕೈಗೊಂಡಾಗ ಅವರನ್ನು ತಮ್ಮ ಮನೆಗೆ ಬರಮಾಡಿಕೊಂಡು ತಮ್ಮ ಆಭರಣಗಳನ್ನೆಲ್ಲ ದಾನ ನೀಡಿದ್ರಂತೆ. ಅಂತಹ ಮಹಾನ್ ವ್ಯಕ್ತಿ ಕೊಡಗಿನ ಗೌರಮ್ಮ ಅವರು. ಕತೆ ಬರೀತಾರೆ ಯಾವುದಂದ್ರಿಗಿನ ಮಿಸೆಸ್ TG ಕೃಷ್ಣ ಅಂತಕ್ಕಂಥದ್ದು. ಕಥಾ ಸಂಕಲ ನೋಡಿದರೆ ಕಂಪನಿ, ಚಿಗುರು, ಗೌರಮ್ಮ ಕಥೆಗಳಂತಕ್ಕಂಥದ್ದು ಬರೀತಾರೆ. ರೈಟ್? ಅದಾದ ನಂತರ ನಾವು ಅಭ್ಯಾಸ ಬರೀತಾ ಹೋಗ್ಬೇಕಾಗುತ್ತೆ. ಒಂದೊಂದಾಗಿ ತಿಳ್ತಗೊಂಡ್ವಾ? ಅಭ್ಯಾಸದಲ್ಲಿ ಮೊದಲನೇ ಪ್ರಶ್ನೆ ನೋಡಿ. ಅಭ್ಯಾಸ ಅಂತ ಬರೀ ಮೊದಲನೇದಲ್ಲಿ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ ಅಂತ ಹೇಳಿದ್ದಾರೆ. ಮೊದಲನೇ ಪ್ರಶ್ನೆ, ರೈಲಿನಲ್ಲಿ ಸಿಕ್ಕಿದ್ದ ಮುದುಕನ ಉದ್ಯೋಗವೇನು? ಏನು ಆಗಿತ್ತು ಉದ್ಯೋಗ ಅಂದ್ರೆ? ಉತ್ತರ ಅದೇ ರೀತಿಯಾಗಿ ಬರೀತಾ ಹೋಗಿ. ರೈಲಿನಲ್ಲಿ ಸಿಕ್ಕಿದ್ದ ಮುದುಕನು ಒಬ್ಬ ರತ್ನದ ವ್ಯಾಪಾರಿ ಆಗಿದ್ದನು ಅಂತಕ್ಕಂಥದ್ದು ಉತ್ತರ ಆಗಿರುತ್ತೆ. ಓಕೆ, ನಂತರ ಎರಡನೇ ಪ್ರಶ್ನೆ, ಯುವಕನು ರೈಲಿನಲ್ಲಿ ಸಿಕ್ಕಿದ್ದ ಮುದುಕನ ಮನೆಗೆ ಏಕೆ ಬಂದನು? ಯಾಕೆ ಬಂದ ಅಂದ್ರಿನ? ಉತ್ತರ ಯುವಕನು ರೈಲಿನಲ್ಲಿ ಸಿಕ್ಕಿದ್ದ ಮುದುಕನ ಮಗಳು ಮತ್ತು ಸೊಸೆಗೆ ಪಾಠ ಹೇಳಿಕೊಡುವ ಕೆಲಸಕ್ಕಾಗಿ ಮುದುಕನ ಮನೆಗೆ ಬಂದನು ಅಂತಕ್ಕಂಥದ್ದು ನೋಡ್ತೇವೆ. ಓಕೆ, ನಂತರ ಮೂರನೇ ಪ್ರಶ್ನೆ, ಮುದುಕನ ಮಗಳು ಮತ್ತು ಸೊಸೆ ಹೆಸರೇನು ಅಂತ ಕೇಳಿದೆ. ಓಕೆನಾ? ಉತ್ತರ ಮುದುಕನ ಮಗಳು ಹೆಸರು ಸೀತೆ, ಸೊಸೆ ಹೆಸರು ಶಾಂತಿ ಅಂತಕ್ಕಂಥದ್ದು. ಓಕೆ, ನಂತರ ನಾಲ್ಕನೇ ಪ್ರಶ್ನೆ, ವರದಕ್ಷಿಣೆಯ ಪಿಶಾಚಿ ಯಾರನ್ನು ಬಲಿ ತೆಗೆದುಕೊಂಡಿದೆ? ಯಾರನ್ನು ಬಲಿ ತೆಗೆದುಕೊಂಡ್ರೆ? ಉತ್ತರ ವರದಕ್ಷಿಣೆಯ ಪಿಶಾಚಿ ಅನೇಕ ಸುಕುಮಾರಿ ಹೆಣ್ಣು ಮಕ್ಕಳನ್ನು ಬಲಿ ತೆಗೆದುಕೊಂಡಿದೆ ಅಂತಕ್ಕಂಥದ್ದು ಉತ್ತರ ಆಗಿರುತ್ತೆ. ಓಕೆನಾ? ಐದನೇ ಪ್ರಶ್ನೆ ನೋಡಿ, ಯುವಕನು ಬಡವರ ಹುಡುಗಿಯನ್ನು ಮದುವೆಯಾಗದಿರಲು ಕಾರಣವೇನು ಅಂತ ಕೇಳಿದ್ದಾರೆ. ಓಕೆನಾ? ಉತ್ತರ ಯುವಕನಿಗೆ ಲಂಡನ್ ನಲ್ಲಿ ಲಾ ಕಲಿತು ಬ್ಯಾರಿಸ್ಟರ್ ಆಗಬೇಕೆಂಬ ಬಲವಾದ ಇಚ್ಛೆ ಇತ್ತು. ಆದ್ದರಿಂದ ಅವನು ಬಡವರ ಮನೆಯ ಹುಡುಗಿಯನ್ನು ಮದುವೆ ಆಗಲಿಲ್ಲ ಅಂತಕ್ಕಂಥದ್ದು ನೋಡ್ತೇವೆ. ಆರನೇ ಪ್ರಶ್ನೆ, ಪತ್ರಿಕೆಯನ್ನು ತೋರಿಸಿ ವಿಜಯಳು ಅಣ್ಣನಿಗೆ ಏನು ಹೇಳಿದಳು? ಏನು ಹೇಳಿದ್ಲು ಅಂದ್ರೆ? ಉತ್ತರ ನೋಡಿ, ಪತ್ರಿಕೆಯನ್ನು ತೋರಿಸಿದ ವಿಜಯಳು ಅಣ್ಣನಿಗೆ ನೋಡುತ್ತಿದ್ದುದು ನೀನು ಕೊಂದ ಹುಡುಗಿಯನ್ನು ಎಂದು ಹೇಳಿದಳು. ಓಕೆನಾ? ಓಕೆ, ಹಾಗಾದ್ರೆ ಎಲ್ಲ ಮಾಹಿತಿ ಅಂತಕ್ಕಂಥ ಇಷ್ಟ ಆಯ್ತಾ? ಇಷ್ಟು ಆದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.